ಬೇಕು. ಎಲ್ಲಿ ಹೋರಾಟ ಗೆಲ್ಲುವರೆಗೆ ಹೋರಾಟ. ಎಲ್ಲಿವರೆಗೆ ಹೋರಾಟ ಗೆಲ್ಲುವರೆಗೆ ಹೋರಾಟ. ಯಾರಿಗೆ ಜಾಗ ಯಾರಿಗೆ ಮನೆ ಇಲ್ಲೋ ಅಂತವ್ರಿಗೆ ಹಂಚಿಕೆ ಮಾಡ್ಬೇಕಂತ ಗೌರ್ಮೆಂಟ್ ರೂಲ್ಸ್ ಇದ್ರೂ ಮಹಾನಗರ ಪಾಲಿಕೆದವರು ಏನೋ ನಮಗ ಗಮನಕ್ಕೆ ಬಂದ ವಿಷಯ ಏನಂದ್ರೆ ಅವರು ದುಡ್ಡು ತಗೊಂಡು ಆಸ್ತಿ ಇದ್ದವ್ರಿಗೆ ಮನೆ ಇದ್ದವ್ರಿಗೆ ಅಂತವ್ರಿಗೆ ಅಲ್ಲೆಲ್ಲ ಮನೆಗಳನ್ನು ಎಲ್ಲ ಸಂಪೂರ್ಣವಾಗಿ ಅವು 421 ನಾನು ಮಾಹಿತಿ ಹಾಕದ ಮ್ಯಾಗೆ ನನಗ ಎಷ್ಟು ಮಂದಿಗೆ ಹಂಚಿಕೆ ಆಗ್ಯಾವತ್ತ ಮ್ಯಾಗ ನನಗೆ 421 ಅಂತೇಳಿ ನನಗೆಲ್ಲ ಲಿಸ್ಟ್ ಕೊಟ್ಟಿದ್ದಾರೆ. 421 ಲಿಸ್ಟ್ ನಲ್ಲಿ ಯಾರ್ಯಾರ ಹೆಸರುಗಳಿದ ಅವ್ರು ನಾನು DC ಅವರಿಗೆ ಒಂದು ಮನವಿ ಬರೆದಿದ್ದೀನಿ. ಅವೆಲ್ಲ ಆಸ್ತಿ ಇದ್ದವ್ರಿಗೆ ಹಂಚಿಕೆ ಮಾಡಿದ್ದಾರೆ. ದಯವಿಟ್ಟು ನಾವು DC ಸಾಹೇಬರಿಗೆ ಮನವಿ ಮಾಡ್ಕೊಳ್ತೀವಿ ಏನಂದ್ರೆ ದಯವಿಟ್ಟು ಬಡವ ಕುಟುಂಬದವರಿಗೆ ಯಾರ್ಯಾರಿಗೆ ಮನೆ ಇಲ್ಲ ಜಾಗ ಇಲ್ಲ ಅಂತವ್ರಿಗೆ ಅವೆಲ್ಲವನ್ನು ಪರಿಶೀಲನೆ ಮಾಡಿ ಮತ್ತೆ ಪುನಃ ಅವೆಲ್ಲ ಅವ್ರವ್ರು ಯಾರ್ಯಾರು ಆಸ್ತಿ ಇದಾವೆ ಅವರೆಲ್ಲ ಇದು ಮಾಡಿ ಮತ್ತ ಅವು ಕೊಟ್ಟಂತ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಅವ್ರು ಯಾರು ದುಡ್ಡು ತಗೊಂಡು ಅವರಿಗೆ ಹಂಚಿಕೆ ಮಾಡಿದಾರೋ ಅವ್ರ ಮೇಲೆ ಕಾನೂನು ಕ್ರಮವನ್ನು ಜರುಗಿಸಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಮತ್ತು ಬಡವರಿಗೆ ಆ ಸಿಗಬೇಕಾಗಿದ್ದಂತವನ್ನು ಆ ಮನೆಗಳನ್ನು ಹಂಚಿಕೆಯನ್ನು ಆ ಬಡವ ಕುಟುಂಬಕ್ಕೆ ಸೇರ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ಳುತ್ತೇವೆ. ಮತ್ತು ಈ ಮಹಾನಗರ ಪಾಲಿಕೆದವರು ಯಾರ್ಯಾರು ಅಧಿಕಾರಿಗಳು ಅದಾರೋ ಅವರೆಲ್ಲ ಏನೇನು ಲಂಚ ತಿಂದು ಮತ್ತು ಬೇರೆದವ್ರಿಗೆ ಕೊಟ್ಟಿದ್ದಾರೆ ಅವ್ರಿಗೆ ಕಾನೂನು ಕ್ರಮ ತಗೊಂಡು ಅವರಿಗೆ ನೌಕರಿಯಿಂದ ವಜಾ ಮಾಡ್ಬೇಕಂತ ತಮ್ಮ DC ಸಾಹೇಬ್ರ ಅಂತಲೇ ನಾವು ಎಲ್ಲರೂ ನಮ್ಮ ಸಂಘಟನೆ ಭಾರತ ದ್ರಾವಿಡ ದಲಿತ ಸಂಘಟನೆ ಸೈನ್ಯ ವತಿಯಿಂದ ನಾವು ಇವತ್ತು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ದಯವಿಟ್ಟು ಇಂಥ ಅಧಿಕಾರಿಗಳಿಗೆ ಇಂಥ ಗೋರ್ಮೆಂಟ್ ಜಾಬ್ ಇದ್ರು ಅವರಿಗೆ ಪಗಾರ ಇದ್ರು ಮತ್ತೆ ಬಡ ಕುಟುಂಬದವರಲ್ಲಿ ಇನ್ನು ಆಸ್ತಿ ಎಷ್ಟಂತ ಮಾಡ್ಬೇಕಂತಿದ್ದಾರೆ. ಇನ್ನು ಎಲ್ಲ ಆಸ್ತಿ ಇದ್ರು ಕೂಡ ಇನ್ನು ಬೇಕಂತ ಆಸೆ ಏನು ಸತ್ತಾಗೆ ನದಿ ಮ್ಯಾಗ ಇಟ್ಕೊಂಡು ಹೋಗ್ತಾರ. ಆ ಬಡವರಿಗೆ ಏನು ಸಿಗ್ಬೇಕಾಗಿದೆ ಅದು ಪ್ರತಿಫಲವನ್ನು ಆ ಬಡವರಿಗೆ ದೊರಕಬೇಕಂತ ತಮ್ಮಲ್ಲಿ ಕೇಳ್ಕೊತೀವಿ. DD ಏನ್ ತುಂಬ್ಯಾರಲ್ರಿ, DD ತುಂಬ್ಯದ ಅವ್ರು ಪರ್ಸನಲಿ ಮಾಡ್ಬೇಕು. ಅವ್ರಿಗೆ ಆಸ್ತಿ ಇದೆಯೋ ಇಲ್ಲ ಅಂತೇಳಿ DD ದುಡ್ಡು ನನ್ನ ಮನೆ ಇದೆ ನಾನು ತುಂಬಿದ್ರು ಅವ್ರಿಗೆ DD ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಯಾರ ಮನೆ ಇದಾರೆ ಅವ್ರಿಗೆ DD ಕೊಟ್ಟಿದ್ದಾರೆ. ಅವ್ರು ಯಾರಿಗೆ ಬಡ ಕುಟುಂಬದವ್ರಿಗೆ ಯಾರಿಗೆ ಒಬ್ಬರಿಗೆ ಕೊಟ್ಟಿಲ್ಲ. ಅವರು ಭ್ರಷ್ಟಾಧಿಕಾರಿ ಮಾಡಿದ ಅಧಿಕಾರಿಗಳಿಗೆ ಅಧಿಕಾರ ಬೇಕೇ ಬೇಕು. ನ್ಯಾಯ ಬೇಕು. ಬೇಕೇ ಬೇಕು. ನ್ಯಾಯ ಬೇಕು. ಬೇಕು. ನ್ಯಾಯ ಬೇಕು. ಪ್ರಧಾನಮಂತ್ರಿ ಆಯೋಜನೆ ಒಳಗೆ ಮನೆಗಳಿಗೆ ಏನು ಹಂಚಿಕೆ ಆಗಲ್ಲ ಸರ್. ಬಡ ಕುಟುಂಬರಿಗೆ ಹಂಚಿಕೆ ಆಗ್ಬೇಕನ್ನೋದು ಸರ್. ಅಲ್ಲೆಲ್ಲ ಏನಾಯ್ತು ಸರ್, ಆಸ್ತಿ ಇದ್ದವ್ರಿಗೆ ಹಂಚಿಕೆ ಮಾಡಿದ್ರು. ಬಡ ಕುಟುಂಬದವ್ರಿಗೆ ಯಾರಿಗೆ ಒಂದು ಯಾವ್ದು ಮನೆ ಹೊಂದಿಲ್ಲ ಸರ್. ಎಷ್ಟೋ ವರ್ಷದಿಂದ ನಾವು ಕೇಳಿದ್ವಿ ಸರ್, ಮನವಿ ಕೊಟ್ಟು ಇದು ಮಾಡಿದ್ವಿ. ನಮಗೊಂದು ಇದು ಕೊಟ್ರು ಸರ್, 421 ಮನೆ ಹಂಚಿಕೆ ಆಗ್ಯಾವ ಅಂತ ಹೇಳಿ ಸರ್. ಆಶ್ರಯ ಸಮಿತಿ ಒಂದಿರ್ತದಲ್ಲ, ಆಶ್ರಯ ಸಮಿತಿನಲ್ಲಿ ಡಿಸೈಡ್ ಆಗಿ ಮಾಡ್ತಾರಲ್ಲ ಫಲಾನುಭವಿ, ಅದರಲ್ಲಿ ನಿಮ್ಮದು ಯಾರು ತಗೊಂಡಿಲ್ಲ ಅಂತ? ಕುಟುಂಬದವ್ರಿಗೆ ಹಂಚಿಕೆ ಆಗ್ಬೇಕು ಅನ್ನೋದು ರೂಲ್ಸ್ ಆದ್ರ ಅಲ್ಲಿ ಇದ್ದವ್ರಿಗೆ ಎಲ್ಲರಿಗೂ ಅಲ್ಲಿ ಎಲ್ಲಾ ಪ್ರತಿಯೊಬ್ಬರು ನನ್ನ ಅಂದಾಜು ಒಳಗೆ ನನ್ನ ಕಣ್ಣೆದುರೇ ನೋಡಿನ ಸರ್ 50-60 ಮಂದಿ ಆಸ್ತಿ ಇದ್ದವ್ರಿಗೆ ಹಂಚಿಕೆ ಅದಾವ ಸರ್. ಆಲ್ರೆಡಿ ಮನೆ ಇದ್ದವ್ರಿಗೆ ಆಗಿದೆ, ಆಸ್ತಿ ಹೊಲ ಇದ್ದವ್ರಿಗೆ ಅದಾವ ಸರ್. ಹಾ ಸರ್, ಇದು ಪ್ರತಿಯೊಂದು ಅಲ್ಲಿ ಎಲ್ಲಾ ಪರ್ಸನಲಿ ಮಾಡಿ ಸರ್. ಅವೆಲ್ಲ ಕ್ಯಾನ್ಸಲ್ ಮಾಡಿ ಬಡ ಕುಟುಂಬದವ್ರಿಗೆ ಯಾರ್ಯಾರಿಗೆ ಸಿಕ್ಕಿಲ್ಲ, ಬಡ ಕುಟುಂಬದವ್ರ ಜಾಗ ಇಲ್ಲ ಸರ್, ಜೋಪಡಿ ಹೊಡ್ಕೊಂಡಿದ್ದಾರೆ ಅಂತವ್ರಿಗೆ ಸೇರ್ಬೇಕು ಸರ್. ಈ ಬಿಟ್ಟುಕೊಟ್ಟಿಗೆ ಸರ್ ಅಂತವ್ರಿಗೆ ಯಾರಿಗೂ ಮನೆ ಇಲ್ಲ ಸರ್. ಮತ್ತೆ ಎಲ್ಲಾ ಆಸ್ತಿ ಇದ್ದವ್ರಿಗೆ ನಮಗೆ ಬರ್ಲಿ ಅಂದ್ರೆ ಹೆಂಗ್ ಸರ್? ಬಡ ಕುಟುಂಬದವ್ರು ಎಲ್ಲಿ ಹೋಗ್ಬೇಕು ಸರ್? ಚೆಕ್ ಮಾಡೋಣ, ಅದ್ರಲ್ಲಿ ಪಟ್ಟಿ ಇದೆಯಾ? ನೀವು ಪಟ್ಟಿ ಮಾಡ್ಕೊಂಡಿದ್ದೀರಾ? ಪಟ್ಟಿ ಏನ್ ಪರ್ಸನಲಿ ಮಾಡಿ ಸರ್. ಮತ್ತೆ ಈಗ ನಾವು ಮೊನ್ನೆ ಮಹಾನಗರ ಪಾಲಿಕೆಗೆ ಹೋದಾಗ ಸರ್, ಅಲ್ಲಿ ನಾವು ಕೇಳಿದ್ವಿ ಅವ್ರ ಡಿಪಾರ್ಟ್ಮೆಂಟ್ ದವ್ರಿಗೆ, ಒಬ್ಬರಿಗೆ 4,75,000 ರೂಪಾಯಿ ಕೊಟ್ಟು ಒಂದು ಮನೆ ಹಂಚಿಕೆ ಮಾಡಿಕೊಡ್ತೀನಿ ಸರ್. ಆಸ್ತಿ ಇದ್ದವ್ರಿಗೆ ನಾವೇ ಖುದ್ದಾಗಿ ನಾವೇ ಹೋಗಿರು. ನಮ್ಮ ರಾಜ್ಯಾಧ್ಯಕ್ಷ ಹೋಗಿ ಒಮ್ಮೆ ಕೇಳಿದಾಗೆ ನಮ್ಮ ಮುಂದೆ ಎದುರುಗಡೆನೆ ನೇರವಾಗಿ ಹೇಳಿದಾರೆ 4,75,000 ರೂಪಾಯಿ ತಗೋತಾರೆ. ಆಯ್ತು, ಚೆಕ್ ಮಾಡೋಣ, ಕೊಡಿ. ಮತ್ತೆ ಯಾರು ಹಂಚಿಕೆ ಮಾಡಿದಾರ ಪಟ್ಟಿನ ತಗೊಂಡು ನೋಡೋಣ. ಸರ್ ಅದೆಲ್ಲ ಇನ್ನೊಂದಿದೆ ಸರ್. Lot of people came from economically weaker section and they don't have the access to get those benefits from the government. So ನಾವು ಇವಾಗ ಯಾವ್ದಾದ್ರು ಮುನ್ಸಿಪಾಲಿಟಿ ಆಗ್ಲಿ, ಮುನ್ಸಿಪಲ್ ಕಾರ್ಪೊರೇಷನ್ ಅಲ್ಲಿ ಹೋಗಿ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಆಗ್ಲಿ, ಜೀವನ್ ಅಲ್ಲಿ ಏನ್ ಸ್ಕೀಮ್ ಗಳಿದೆಲ್ಲ ಅದ್ರ ಬಗ್ಗೆ ಕೇಳ್ತೀವಿ. ಅವಾಗ ಹೇಳ್ತಾರೆ 50,000 ಕೊಡ್ಬೇಕು, ಅದು ಕೊಡ್ಬೇಕು, ಇದು ಕೊಡ್ಬೇಕು, ಸ್ವಲ್ಪ ಲಂಚ ಬೇಕು, ಹಂಗೆ ಹಿಂಗೆ ಹೇಳ್ತಾರೆ. ಸೊ ದಟ್ಸ್ ನಾಟ್ ಅ ಥಿಂಗ್, ರೈಟ್? ದೇ ಶುಡ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಿ ಕೇಮ್ ಫ್ರಮ್ ಲೋ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಸೊ ಯುನೋ ನಮ್ ಕಡೆ ಅದು ಈಗ ಸಪೋಸ್ ಈಗ ಇವ್ರದ್ದು BPL ಕಾರ್ಡ್ ಬಂದಾಗಿದೆ, ಇದನ್ನ ನಾನು ಚಾಲು ಮಾಡಿಸ್ಲಿಕ್ಕೆ ಹೋದ್ರೆ ಯಾರು ರೆಸ್ಪಾನ್ಸೇ ಕೊಡಲ್ಲ.
So that is the thing, sir. Thank you. ಸರ್ ನಾವೇನೋ ಸಾರ್ವಜನಿಕ ಪ್ರಾದೇಶಿಕ ಕಚೇರಿ ಇದೆಲ್ಲ RTO ಆಫೀಸ್ ಅದನ್ನ ಇನ್ನೊಂದು ಮಾಡ್ಬೇಕಂತ ನಮ್ಮ ಬೇಡಿಕೆ ಸರ್. ಯಾಕಂದ್ರೆ ಅಲ್ಲಿ ಈಗ ಆಲ್ ನೋಡ ನಮ್ದು ಏನಂದ್ರೆ ರಮೇಶ್ ಕೌಲಿ ರಾಜ್ಯಾಧ್ಯಕ್ಷರು ಭಾರತೀಯ ದ್ರಾವಿಡ ಸೇನೆ ದಲಿತ ಸಂಘಟನೆ ಭಾರತೀಯ ಇವು ಮೂಲ ನಿವಾಸಿಗಳು ನಾನು ನಮ್ಮಲ್ಲಿ ಮನವಿ ಮಾಡಿಕೊಳ್ಳಿದ್ರೆ ವಿಜಯಪುರ 14 ತಾಲೂಕುಗಳಾಗಿ ಒಳಗೊಂಡಿದೆ. ಒಂದು ದೊಡ್ಡ ಜಿಲ್ಲೆ ಆಗಿದ್ದು ಜಿಲ್ಲೆಗೆ ಒಂದು ಪ್ರಾದೇಶಿಕ ಕಚೇರಿ ಇರೋದ್ರಿಂದ ಸಾರ್ವಜನಿಕ ನನಗ್ ಒಂದ್ ಮನಿ ಇಲ್ಲ ಒಂದ್ ಏನೇನು ಇಲ್ರಿ ಸರ್. ನನಗ ಗೋರ್ಮೆಂಟ್ ಮನಿ ಕೇಳಕ್ ಸರ್ ಬಲ್ಲಿ ಹೋದ್ರ ಸರ್ ಏನಂತಾರಿ 2 ಲಕ್ಷ ತುಂಬು 3 ಲಕ್ಷ ತುಂಬು ನಿನ್ಗ್ ಮನಿ ಮಾಡ್ತೀನಿ ಜಾಗ ಮಾಡ್ತೀನಿ ಅಂತಾರಿ ಸರ್. ಈ ಸದ್ಯಕ್ ನನಗ್ ಮನಿ ಇಲ್ರಿ ಸರ್. ನಾ 20 ವರ್ಷ ಆಯ್ತ್ರಿ ಸರ್ ಬಾಡಿಗೆ ಮನ್ಯಾಗ ಇರಾಕತ್ತೀನ್ರಿ. ನಾನು 3 ಮಕ್ಳು ಅದಾವ್ರಿ ಸರ್. ನಮ್ಮ ಮನಿಯವ್ರ ಇಲ್ಲ. ನಾ ಹೆಂಗ್ ಬದುಕ್ಬೇಕು ಹೇಳ್ರಿ ಸರ್ ಮನಿ ಇಲ್ಲಾರೆ. ಸರ್ಕಾರ ಆದೇಶ ಐತಲ್ಲ ರೊಕ್ಕ ತುಂಬಬೇಕಂತ ರೊಕ್ಕ ತುಂಬೇಕಂತಾರಿ ಸರ್. ಅಟ್ ರೊಕ್ಕ ನಮ್ಮಲ್ಲಿ ಇರ್ಬೇಕಲ್ರಿ ಸರ್. ಬೋಡ್ರ ನಾವ್ ಚಂತನ ದುಡ್ದು ಮನಿ ಬಾಡಿಗೆ ಕಟ್ಟೋದಾಗಲ್ರಿ ಸರ್ ನಮಗ. ಹಾ ರೀ ಸರ್. ಈಗ ಕೇಳಕ್ ಹೋನ 4 ಲಕ್ಷ ಕಟ್ಟು 3 ಲಕ್ಷ ಕಂಟ ಅಂತ ಹೇಳ್ತಾರಿ ಸರ್. ಎಲ್ಲಿದ್ ಕಟ್ಬೇಕ್ರಿ? ಈ ರೊಕ್ಕ ಕೊಟ್ರೆ ಈಗ ಮನಿ ಕೊಡ್ತಾರ ಹಾ ಕೊಡ್ತಾರತ್ರಿ ಸರ್. ಎಷ್ಟು ರೊಕ್ಕ ಕೇಳಿದ್ರು? ಅವ್ರ 3 ಲಕ್ಷ 4 ಲಕ್ಷ ತನ ಹೇಳ್ಯಾರಿ ಸರ್ ನನಗ. ಹೆಂಗ್ ಹೇಳ್ರಿ ಸರ್? ನಂದು ದುಡಿಯತನ ನನ್ನ ಮಕ್ಕಳಿಗೆ ನನ್ನ ಮನಿ ಬಾಡಿಗೆ 3,000 4,000 ಮನಿ ಬಾಡಿಗೆ ಐತ್ರಿ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಸುಜಾತ ರೀ ಸರ್. ಯಾವ ಮನೆ ಆಗಿರೋದು? ನಾವು ಸರ ಗ್ಯಾನ್ ಬೋರ್ಡ್ ಆಗಿದೇವ್ರಿ. ಟೆಕ್ಕೆದಾಗ ಬಾಡಿಗೆ ಇದೀನ್ರಿ ಸರ್. ಇವತ್ತು ವಿಷಯ ಏನಪ್ಪಾ ಅಂತಂದ್ರ ಬಿಜಾಪುರ ನಗರದ ಆಲಮೀನ್ ಅಲ್ಲಿ ಬಡ ಮಂದಿಗೆ ಆಶ್ರಯ ಯೋಜನೆ ಅಂತ ಹೇಳ್ಬಿಟ್ಟು ಮನೆಗಳನ್ನ ಸರ್ಕಾರದಿಂದ ಮಾಡಿದ್ದಾರೆ. ಆ ಮನೆಗಳು ಬಡ ಮಂದಿಗೆ ಹೋಗ್ಲಾರ್ದೆ ಶ್ರೀಮಂತರಿಗೆ ಹೋಗ್ತಾ ಇದಾವೆ. ಅದನ್ನ ಇವರು ಗಮನದಲ್ಲಿ ಇಟ್ಕೊಂಡು ಅದನ್ನ ಪರಿಶೀಲನೆ ಮಾಡಿ ಬಡ ಮಂದಿಗೆ ಕೊಡ್ಬೇಕಂತ ನಮ್ಮ ಆಶಯ. ಎಷ್ಟೋ ಮಂದಿ ಬಡವರು ಈಗ ಅದು ಮನಿಗಳನ್ನ 1,25,000 ಅಮೌಂಟ್ ಕೊಟ್ಟಾಗ ಒಂದ್ ಮನಿ ಕೊಡ್ತೀವಿ ಅಂತ ಹೇಳ್ತಾರೆ. ಇದು ಸರ್ಕಾರ ಏನ್ ಬಿಸ್ನೆಸ್ ಮಾಡ್ತಾ ಇದಾರೋ ಹೇಗೆ ಅಂತ. ಈಗ ಬಡ ಮಂದಿಗೆ ಫ್ರೀ ಆಗಿ ಕೊಡ್ಬೇಕಂತಾನೆ ಅದು ಆಶ್ರಯ ಯೋಜನೆಗಳನ್ನ ಮಾಡಿರ್ತಾರೆ. ಬೇಕಾದಂತ ಮನೆಗಳನ್ನ ಶ್ರೀಮಂತಿಗರಿಗೆ ಸೇರ್ಸ್ಬೇಡಿ ಅಂತ ನಮ್ಮ ಆಶಯ. ಈಗ ಶ್ರೀಮಂತರು ಏನ್ ಮಾಡ್ತಾರೆ, ಒಂದ್ 4 ಲಕ್ಷ 5 ಲಕ್ಷ ಕೊಟ್ಬಿಟ್ಟು ಮನಿಗಳನ್ನ ತಗೊಂಡ್ಬಿಡ್ತಾರೆ. ಅವ್ರ ಹೆಸರಲ್ಲೇ ಇವ್ರು ಮಾಡ್ಬಿಡ್ತಾರೆ. ಕೆಲವೊಂದ್ ಬಡವರು ಎಷ್ಟೋ ಇದನ್ ಮಾಡಿದ್ರು ಆಗೋದಿಲ್ಲ. ಅವರು ಬಾಡಿಗೆ ಕಟ್ಟಿನೇ ಸಾಯ್ಬೇಕು ವಿನಃ ಅವ್ರಿಗೆ ಮನಿಗಳನ್ನೇ ಸಿಗೋದಿಲ್ಲ. ಯಾರು ಅಮೌಂಟ್ ಕೊಟ್ಟು ಅವ್ರು ಇದನ್ ಮಾಡ್ತಾರೋ ಅವ್ರಿಗೆ ಮನಿಗಳು ಕೊಡ್ತಾರೆ. ಯಾರು ದುಡ್ಡು ಕೊಡೋದಿಲ್ಲೋ ಅವ್ರಿಗೆ ಮನಿಗಳು ಇಲ್ಲ. ಅವ್ರು ಮಳಿ ಬಂತು ಅಂದ್ರೆ ಮನಿಗಳು ಸೋರ್ಕೊಂಡು ಅವ್ರಿಗೆ ಏನಾದ್ರೂ ಹಾಳಾಗ್ ಹೋಗ್ಲಿ ಇವ್ರಿಗೇನು ಫರ್ಕ್ ಇಲ್ಲ. ಇವ್ರಿಗೇನು ಇವ್ರು ಆರಾಮಿದ್ರೆ ಸಾಕು ಅನ್ನೋದೇ ಇವ್ರ ಉದ್ದೇಶ. ಅದಕ್ಕೋಸ್ಕರ ನಮ್ದು ಏನೈತಿ, ಬಡ ಮಂದಿಗೆ ಮನಿಗಳನ್ನ ಆಗು ಹಂಗ ಮಾಡ್ರಿ. ಮತ್ ಈಗೇನೋ ಬಿಸಿಲು ಐತಿ, ಚಳಿಗಾಲ ಐತಿ, ನಡೀತದ. ಮಳಿಗಾಲ ಬಂತಂದ್ರಿ ಅವಾಗ ಪ್ರಾಬ್ಲಮ್ ಆಗ್ತದಲ್ಲ ಬಡ ಮಂದಿಗೆ. ಎಷ್ಟಂತ ಜೋಪಡಿ ಒಳಗಿರ್ತಾರ. ಜೋಪಡಿ ಎಲ್ಲ ಸೋರಿ ಎಷ್ಟೋ ಮಕ್ಕಳುಗಳು ಮನೆಯಲ್ಲಿ ನೀರಲ್ಲಿ ನಿಂದ್ರಬೇಕಾಗ್ತದ. ಅವೆಲ್ಲ ನೋಡ್ಬೇಕು. ಸ್ವಂತ ಮನಿಗಳು ಇಲ್ಲ. ಸ್ವಂತ ಮನಿಗಳು ಇಲ್ದವ್ರಿಗೆ ನೀವು ಮನಿಗಳು ಮಾಡಿಕೊಡ್ರಲ್ಲ. ಮನಿ ಇದ್ದವ್ರಿಗೆ ಯಾಕೆ ಮಾಡಿ ಕೊಡ್ತೀರಿ? ಇಲ್ದವ್ರ ಮನಿ ಮಾಡಿಕೊಡಿ. ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಿದವ್ರ ಮನಿ ಮಾಡಿಕೊಟ್ರೆ ಇವ್ರಿಗೇನ್ ಯೂಸು? ಅದಕ್ಕೋಸ್ಕರ ಇನ್ನೊಂದ್ ನಮ್ ಕಡೆದ್ ಏನಂದ್ರ, ಈ ಸರ್ಕಾರ ಯೋಜನೆಯಲ್ಲಿ ಮನಿಗಳನ್ನ ಕಟ್ಟಿದಾರಲ್ಲ ಅದ್ರಲ್ಲಿ ನಮಗೇನಂದ್ರ ಅಂತಸ್ತ್ ಮೇಲೆ ಅಂತಸ್ತ್ ಕಟ್ಟಬೇಡ್ರಿ. ಯಾಕಂತಂದ್ರೆ ಈಗ ಸಪ್ರೇಟ್ ಮಾಡಿ ಮಾಡಿದ್ರೆ ಅವ್ರಿಗೆ ಯೂಸ್ ಆಗುತ್ತೆ. ನೀವು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಿದ್ರೆ ಕೆಳಗಿರೋರ್ಗೆ ಅಷ್ಟೇ ಇದು ಯೂಸ್ ಆಗುತ್ತೆ. ಮ್ಯಾಲ್ ಬಿಲ್ಡಿಂಗ್ ಮೇಲೆ ಇದ್ದವ್ರು ಎಲ್ಲಿ ಹೋಗ್ಬೇಕು? ಅವ್ರಿಗೇನೋ ಒಂದ್ ಪ್ರಾಬ್ಲಮ್ ಆಯ್ತು, ಬಿತ್ತು ಮಾಡಿತು ಸೀಡಿತು, ಅದೇನೋ ಒಂದ್ ಆಯ್ತು ಅಂದ್ರೆ ಮತ್ತವ್ರು ಹಳ್ಳ ಹಿಡಿದ್ ಮನೆಗೆ ಹೋಗ್ಬೇಕಲ್ಲ. ಎಲ್ಲಿಗೆ ಹೋಗ್ಬೇಕು? ಅವ್ರು ಮತ್ ರೋಡ್ಗೆ ಬೀಳ್ಬೇಕು. ಅದಕ್ಕೋಸ್ಕರ ಆಶ್ರಯ ಯೋಜನೆಗಳು ಮಾಡ್ತಾ ಇದೀರಲ್ಲ ಅವ್ರಿಗೆ ಯೂಸ್ ಆಗುವಂಗ್ ಮಾಡ್ರಿ. ಯೂಸ್ ಆಗ್ಲಾರ್ದಂಗ್ ಮಾಡ್ಬೇಡ್ರಿ. ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಬೇಡ್ರಿ. ಸಪ್ರೇಟ್ ಮನೆಗಳನ್ನ ಕಟ್ಟಿಬಿಟ್ಟು ಕೊಡ್ರಿ, ಅವ್ರಿಗೆ ಯೂಸ್ ಆಗುತ್ತೆ. ನೀಲಾ ಕಾಳೆ, ಭಾರತ ಭೀಮಸೇನೆ ರಾಜ್ಯ ಕಾರ್ಯದರ್ಶಿ. ಎಲ್ಲರಿಗೂ ಕ್ರಾಂತಿಕಾರಿ ಜೈ ಭೀಮ್. ಇವತ್ತು ನಾವು ಆಶ್ರಯ ಯೋಜನೆ ಮನೆಗಳ ಪರವಾಗಿ ಬಡ ಕುಟುಂಬದವರ ಪರವಾಗಿ ಅವ್ರಿಗೆ ಒಂದು TC ಅವ್ರಿಗೆ ಒಂದು ಮನವಿ ಮಾಡಿದ್ದೀವಿ. ಏನಂತ ಹೇಳಿ ಚಂದ ಆಶ್ರಯ ಇವೇನು ಅಲಮಿನಿಂದ ನಮ್ಮೂ ನಗರ ಇದೆಯಲ್ಲ, ನಮ್ಮೂ ನಗರದಲ್ಲಿ ಬಡವರಿಗೆ ಮನೆಯನ್ನು ತಲುಪಿಲ್ಲ. ಅದಕ್ಕಾಗಿ ಬಡವರು ನಮ್ಮ ಹತ್ರ ಇದು ಮಾಡ್ಕೊತ ಬಂದು ನಮ್ಮಲ್ಲಿ ನಮಗೆ ಮನೆ ಕೊಟ್ಟಿಲ್ಲ, ನಮ್ಮ ಮನೆ ಕೊಟ್ಟಿಲ್ಲ, ದುಡ್ಡು ತುಂಬ್ಕೊಂಡ್ರೆ ಮನೆ ಕೊಟ್ಟಿಲ್ಲ ಅಂತೇಳಿ ಹಿಂಗೇನೋ ಬಂದು ನಮ್ಗೆ ಹೇಳಿದ ಮೇಲೆ ನಾವು ಒಂದು DC ಅವ್ರಿಗೆ ಒಂದು ಮನವಿ ಮಾಡಿದ್ದೀವಿ. ಅದಕ್ಕಾಗಿ ಈ DC ಅವರು ಇದಕ್ಕೆ ಕ್ರಮ ತಗೋಬೇಕಂತೇಳಿ ನಾವು ಅವ್ರಿಗೆ ಒತ್ತಾಯ ಮಾಡಿದ್ದೀವಿ. ಎಷ್ಟು ಮನಿಗಳು ಹಂಚಿಕೆ 400 ಚಿಲ್ಲರ್ ಅದಾವ ಮನೆಗಳಲ್ಲಿ. ಅಲ್ಲಿ ಒಟ್ಟು ಹಂಚಿಕೆ ಆಗ್ಯಾವ. ಯಾರು ಕೇಳಿದ್ರು ಬಡವರು ಕೇಳಿದ್ರೆ ಕೊಟ್ಟೇವಿ ಎಲ್ಲ ಮುಗಿದ ಅಂತ ಹೇಳ್ತಾರೆ. ಲಂಚ ಎಷ್ಟು ಪಡೆದಿರ್ಬೋದು? ಲಂಚ ತಗೊಂಡಾರ ಅಂತ ಹೇಳಿದಾರ. ನಮಗೆ ನಾವು ಪಡೆದದ್ದು ನಮಗೆ ಅಷ್ಟು ಇದು ಇಲ್ಲ. ಲಂಚ ತಗೊಂಡಾರ ಅಂತ ಹೇಳ್ಯಾರ. ಆದ್ರೆ ಯಾರು ರೇಟ್ ತಗೊಂಡ್ರೆ ಗೊತ್ತಿಲ್ಲ. ಕ್ರಮ ಸಂಖ್ಯೆ ಎಷ್ಟು ಮನಿ ಹಂಚಿಕೆ? ಅಂದ್ರೆ ಮಿನಿಮಮ್
25 ಅಲ್ಲ 421 421 ಮನೆಗಳು ಈಗ ಇನ್ನೂ ಎಷ್ಟು ಹಂಚಿಕೆ ಆಗ್ತಾವ ಗೊತ್ತಿಲ್ಲ. 421 ಮನೆಗಳು. ಅದರಲ್ಲಿ ಬಡವರಿಗೆ ಹೋಗಿ ಕೇಳೋಣ ಇದ್ರೆ ಬಡವ್ರ ಮನಿ ಇಲ್ಲ, ಮನೆಗಳು ಎಲ್ಲ ಫುಲ್ ಆಗ್ಯಾವು, ಎಲ್ಲ ಕೊಟ್ಟಿವಿ. ಅಂದ್ರೆ ಯಾರಿಗೆ ಕೊಟ್ಟಾರ ಮನಿ ಯಾರಿಗೆ ಕೊಟ್ಟಾರ? ಅವ್ರು ಬಡವ್ರಿಗೆ ಅಂದ್ರೆ ಮನಿ ಮುಟ್ಟೇ ಇಲ್ಲ. ಈಗ ಜಾಗ ಇದ್ದವ್ರಿಗೆ ಮನಿ ಕೊಟ್ಟಾರ ಅವರು. ಅದಕ್ಕಾಗಿ ಬಡವ್ರಿಗೆ ಈಗ ಮಳೆಗಾಲ ಚಾಲು ಆಯ್ತು, ಅವ್ರಿಗೆ ಚಪ್ರ ಹಾಕೊಂಡು ಗುಡಿಸಲು ಹಾಕೊಂಡು ಮನಿ ರೋಡ್ ಮ್ಯಾಗ ಅದಾರ ಅವರು, ಅಂಥವ್ರಿಗೆ ಮನಿ ತಪ್ಪಲಿ ಅಂತೇಳಿ ನಮ್ದು ಒಂದು ಡಿ ಸಿ ಅವರು ಮನಿ ಮಾಡಿದ್ವಿ. ಬೇರೆ ಬೇಡಿಕೆ ಇನ್ನೊಂದಿದೆ, ಸಾರ್ವಜನಿಕರ ಅನುಕೂಲಕ್ಕಾಗಿ ಒಂದು ಬಿಜಾಪುರದಲ್ಲಿ ಒಂದು RTO ಆಫೀಸು, ಈಗ ನಮ್ಮ ಬಿಜಾಪುರದಲ್ಲಿ ಒಂದು RTO ಆಫೀಸ್ ಇದೆಯಲ್ಲ, ಆ RTO ಆಫೀಸು ಎರಡು ಅಂತ ಮಾಡ್ಬೇಕಂತೇಳಿ ನಮ್ದೊಂದು ನಿರ್ಣಯ ಆಗ್ಯದ. ಏನಪ್ಪ ಅಂತಂದರೆ ಜಮಖಂಡಿ ಮತ್ತು ಬಾಗಲಕೋಟೆ ಎರಡಾಗಿದೆ. ಈಗ ಬಾಗಲಕೋಟದಲ್ಲಿ ಒಂದಾಗಿದೆ, ಜಮಖಂಡಿಯಲ್ಲಿ ಪಾಸಿಂಗ್ ಮಾಡ್ತಾರೆ RTOಗಳು. ಇಲ್ಲಿ ನಮ್ಮ ಬಿಜಾಪುರ ತಾಲೂಕಿನಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಎಲ್ಲರೂ ಅಲ್ಲಿಂದ ಮುದ್ದೆಬಾಳದಿಂದ ಬಿಜಾಪುರಕ್ಕೆ ಬರಬೇಕು, ಸಿಂದಗಿದಿಂದ ಬಿಜಾಪುರಕ್ಕೆ ಬರಬೇಕು, ಇಂಡಿದಿಂದ ಬಿಜಾಪುರಕ್ಕೆ ಬರಬೇಕು. ಅದಕ್ಕಾಗಿ ಡಿ ಸಿ ಅವರಿಗೆ ನಾವು ಒಂದು ಏನು ಮನವಿ ಮಾಡ್ಕೊಂಡಿದ್ದೀವಿ, ಸಾರಿಗೆ ಸಚಿವರಿಗೂ ನಾವು ಮನವಿ ಮಾಡ್ಕೋತೀವಿ, ಒಂದು ಮನವಿ ಮಾಡ್ಕೋತೀವಿ. ಏನಂತೇಳಿ ಇಲ್ಲಿ ಬಿಜಾಪುರದಾಗ ಇನ್ನೊಂದು RTO ಆಫೀಸ್ ಆಗಲಿ, ಜನಸಾಮಾನ್ಯರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ಚಂದ ಒಂದು ಡಿ ಸಿ ಅವರಿಗೆ ಒಂದು ಮನವಿ ಮಾಡಿದ್ದೀವಿ. ಮಾತಾಡಿದ್ದೀವಿ, ಮಾಡಿದ್ರು ಇವರು ನಮ್ಮ ರಾಜ್ಯ ಉಪಾಧ್ಯಕ್ಷರು ಹೋಗಿ ಭೇಟಿಯಾಗಿ ಬಂದಿದ್ದಾರೆ. ಅದಕ್ಕೆ ಅವರು ಏನು ಉತ್ತರ ಕೊಟ್ಟಿದ್ದಾರೆ ಅವರಿಗೆ ಹೆಚ್ಚಿನ ಮಾಹಿತಿ ಅವರಿಗೆ ಇದೆ. ಅವ್ರು ಮಾತಾಡ್ತಾರೆ. ರಮೇಶ್ ಕೌಲ್ಗಿ, ಭಾರತೀಯ ದ್ರಾವಿಡ ದಲಿತ ಸೇನಾ ರಾಜ್ಯ ಸಂಸ್ಥಾಪಕರು, ರಾಜ್ಯಾಧ್ಯಕ್ಷರು. ಜನರಿಗೆ ಇರಾಕ್ ಜಾಗ ಇರಲ್ಲ, ಮಳಿ ಬರ್ತೈತಿ. ಹಾಗೆ ಅವ್ರು ದುಡ್ದುಕೊಂಡ್ ಬಂದ್ ಕಿಸಿಂದ್ರೆ ಎಲ್ಲಿ ಮುನ್ಕೋಬೇಕು? ಇದ್ದವ್ರ ಮನಿ ಕೊಟ್ರೆ ಎಲ್ಲಾರ್ದವ್ರು ಎಲ್ಲಿ ಹೋಗ್ಬೇಕು? ಅದು ಬಡವ್ರ ಸ್ಕಿನ್, ಬಡವ್ರಿಗೆ ಕೊಡ್ಬೇಕು, ಬೇರೆದವ್ರಿಗೆ ಕೊಟ್ರೆ ನಡೆದಿಲ್ಲ ಸರ್. ಒಂದ್ ವೇಳೆ ನೀವು ಬೇರೆದವ್ರಿಗೆ ಕೊಟ್ರ ಅಂದ್ರೆ ನಾವು ಉಗ್ರ ಹೋರಾಟ, ಈ ಮುಂದಿನ ಬರೋ ದಿನಮಾನದಲ್ಲಿ ಉಗ್ರ ಹೋರಾಟವನ್ನು ಮಾಡಕ್ ನಾವು ರೆಡಿ ಆಗಿದ್ದೇವ್ರಿ. ಯಾಕಂದ್ರೆ ಅಷ್ಟು ಮಹಿಳೆಯರೇ ಜೇಂಟ್ಸ್ ಅಂತ ಅನ್ನೋದಿಲ್ಲ, ನಮ್ಗೆಲ್ಲ ಹೆಣ್ಮಕ್ಳಿಗೆ ನಮ್ಗೆ ನ್ಯಾಯ ಸಿಗ್ಬೇಕು, ನ್ಯಾಯ ದೊರಸ್ಕೊಡ್ಬೇಕು. ಒಂದ್ ವೇಳೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ನಾವ್ ಏನ್ ಮಾಡ್ತೇವೆ? ಮುಂದೆ ಬರುವ ದಿನದಲ್ಲಿ ಉಗ್ರ ಹೋರಾಟವನ್ನು ಮಾಡ್ತೇವ್ರಿ. ಯಾಕಂದ್ರೆ ಮನಿ ಬೇಕ್ರಿ ನಮ್ಗೆ ಇರಾಕ. ಅದು ಬಡ್ರಿಗೋಸ್ಕರ ಮಾಡ್ಯಾರ, ಬಡ್ರಿಗೆ ಕೊಡ್ಬೇಕ್ರಿ. ಅದು ಬೇರೆದವ್ರಿಗೆ ಕೊಡಕ್ ನಾವು ಕೊಡೋದಿಲ್ಲ ಸರ್. ಇದ್ದವ್ರಿಗೆ ಶ್ರೀಮಂತರಿಗೆ ಕೊಟ್ರೆ ಬಡ್ರಿ ಹೋತಾರಿ, ಅವ್ರ ಎಶಿ ಒಳಗ ಇರ್ತಾರೆ, ಎಲ್ಲ ಇರ್ತಾರೆ. ಬಡ್ರು ಚಪ್ರದಾಗ ಇರ್ಬೇಕ್ರಿ. ಅದು ಬಡ್ರಿಗೆ ಎಲ್ಲಿ ಕೊಡ್ಬೇಕು ಅಲ್ಲಿ ಕೊಡ್ಬೇಕು. ನ್ಯಾಯ ಕೊಡಿಸ್ಲಿಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡ್ತೇವ್ರಿ. ಹೋರಾಟ ಮಾಡ್ತೇವೆ ಸರ್. ನಾವು ಮನಿ ಕೊಡಕ್ ಬಂದಿದೇವ್ರಿ. ನಾವು ಕೊಡ್ತೀರಂತ ಹೇಳ್ಯಾರಿ ಸರ್, ಮಾಡ್ತೀರಂತ ಹೇಳ್ಯಾರಿ. ಕೆಲಸ ತನಿಖೆ ಮಾಡ್ತೀನಿ ಅಂತ ಹೇಳ್ಯಾರಿ. ಸವಿತಾ ಖಂಡೇಕರ್.